ಮೋದಿ ಎಕ್ಸ್ಪೋಸ್ಡ್ ಪಾರ್ಟ್ 2. ರೈತರ ಆದಾಯ ಡಬಲ್ ಆಯ್ತಾ ಅಥವಾ ರೈತರ ಸಾಲ ಡಬಲ್ ಆಯ್ತಾ? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಹಿಂದಿನ ಎಪಿಸೋಡ್ನಲ್ಲಿ ಮೋದಿಯವರು ನೋಟ್ ಬ್ಯಾನ್ ಮತ್ತು GST ಮೂಲಕ ಈ ದೇಶದ ಅರ್ಥವ್ಯವಸ್ಥೆಯನ್ನ ಹೇಗೆಲ್ಲ ಮಣ್ಣು ಮುಗಿಸಿದ್ರು ಅಂತ ನೋಡಿದ್ರಿ. ಈಗ ರೈತರ ಅಮೂಲ್ಯವಾದ ಜೀವದ ಜೊತೆಗೆ ಅವರು ಆಡಿದ ಆಟವೇನು ಅನ್ನೋದನ್ನು ತಿಳಿಯೋಣ ಬನ್ನಿ. ಭಾರತ ಹಳ್ಳಿಗಳ ದೇಶ. ಈ ದೇಶದ ಬೆನ್ನೆಲುಬು ರೈತ. ಆದರೆ ದುರಂತವೆಂದರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ರಾಜಕಾರಣಿಗಳ ಪಾಲಿಗೆ ಈ ರೈತ ಕೇವಲ ಒಂದು ವೋಟ್ ಬ್ಯಾಂಕ್ ಮತ್ತು ಭಾಷಣಕ್ಕೆ ಬಳಸುವ ಎಮೋಷನಲ್ ಟೂಲ್ ಅಷ್ಟೇ. 2016 ಫೆಬ್ರವರಿ 28 ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಬೃಹತ್ ಕಿಸಾನ್ ರ್ಯಾಲಿಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕ ಭರವಸೆ ನೀಡಿದರು. 2022 ಹೊತ್ತಿಗೆ, ಅಂದರೆ ಭಾರತಕ್ಕೆ 75 ವರ್ಷದ ಸ್ವಾತಂತ್ರ್ಯೋತ್ಸವ ಬರುವ ಹೊತ್ತಿಗೆ ರೈತರ ಆದಾಯವನ್ನು ನಾವು ಡಬಲ್ ಮಾಡ್ತೇವೆ ಅಂತ. ಇದನ್ನು ಕೇಳಿ ಇಡೀ ದೇಶದ ರೈತರು ಪುಳಕಿತರಾದರು. ನಮ್ಮ ಮುಖ್ಯವಾಹಿನಿ ಮೀಡಿಯಾಗಳು ಮೋದಿಜಿ ರೈತರ ಪಾಲಿನ ದೇವರು ಅಂತ ಡಂಗೂರ ಹೊಡೆದು ನೋಡಿ. ಈಗ 2024 ಮುಗಿದು 2026ರಲ್ಲಿದ್ದೀವಿ. ಆದಾಯ ಡಬಲ್ ಆಗುವ ಡೆಡ್ಲೈನ್ ಮುಗಿದು ಬರೋಬ್ಬರಿ 4 ವರ್ಷಗಳೇ ಕಳೆದಿವೆ. ಹಾಗಾದರೆ ರೈತರ ಆದಾಯ ಡಬಲ್ ಆಯ್ತಾ? ರೈತನ ಬದುಕು ಬಂಗಾರವಾಯ್ತಾ? ಗೆಳೆಯರೇ, ಈ ಪ್ರಶ್ನೆಗೆ ನಾವು ಭಾವುಕರಾಗಿ ಉತ್ತರ ಹುಡುಕಬಾರದು. ಕೇವಲ ದಾಖಲೆಗಳು, ಆಧಾರಗಳು ಮತ್ತು ಸ್ವತಃ ಸರ್ಕಾರದ ಡೇಟಾವನ್ನೇ ಮುಂದಿಟ್ಕೊಂಡು ಲೆಕ್ಕಾಚಾರ ಮಾಡೋಣ ಬನ್ನಿ. ಭಾರತದ ಕೃಷಿ ಇತಿಹಾಸದ ಅತಿ ದೊಡ್ಡ ಭ್ರಮೆಯ ಪೋಸ್ಟ್ ಮಾರ್ಟಮ್ ಇವತ್ತು ಶುರು ಮಾಡೋಣ. ರೈತರ ಆದಾಯವನ್ನು ಹೇಗೆ ಡಬಲ್ ಮಾಡೋದು ಅಂತ ಪ್ಲಾನ್ ಮಾಡಲು ಕೇಂದ್ರ ಸರ್ಕಾರವೇ 2016 ಏಪ್ರಿಲ್ನಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು. ಅದರ ಹೆಸರು ಅಶೋಕ್ ದಳವಾಯಿ ಸಮಿತಿ. ಈ ಸಮಿತಿ ಬರೋಬ್ಬರಿ 14 ಸಂಪುಟಗಳ ಒಂದು ಬೃಹತ್ ವರದಿಯನ್ನು ಸರ್ಕಾರಕ್ಕೆ ಕೊಡ್ತು. ಈ ವರದಿಯ ವಾಲ್ಯೂಮ್ 1ರಲ್ಲೇ ಬಹಳ ಸ್ಪಷ್ಟವಾಗಿ ಒಂದು ಲೆಕ್ಕಾಚಾರವಿತ್ತು. 2015-2016 ಬೇಸ್ ಇಯರ್ ಲೆಕ್ಕದ ಪ್ರಕಾರ ಭಾರತದಲ್ಲಿ ರೈತರ ಸರಾಸರಿ ವಾರ್ಷಿಕ ಆದಾಯ 96,703 ರೂಪಾಯಿ ಇದೆ. ಇದು 2022 ಹೊತ್ತಿಗೆ ಡಬಲ್ ಆಗಬೇಕಾದ್ರೆ ಕೃಷಿ ವಲಯವು ಪ್ರತಿ ವರ್ಷ ಸತತವಾಗಿ 10.4% ಅಂದರೆ 10.4% ಬೆಳವಣಿಗೆ ಕಾಣಲೇಬೇಕಿತ್ತು. ಇದು ಸರ್ಕಾರದ ಅಧಿಕೃತ ಕಮಿಟಿ ಹಾಕಿಕೊಟ್ಟ ಟಾರ್ಗೆಟ್ 10.4% ಬೆಳವಣಿಗೆ. ಆದರೆ ವಾಸ್ತವದಲ್ಲಿ ಕಳೆದ 8 ವರ್ಷಗಳಲ್ಲಿ ಕೃಷಿ ವಲಯದ ಬೆಳವಣಿಗೆ ದರ ಎಷ್ಟಿದೆ ಗೊತ್ತಾ? 2016ರಿಂದ 2023ರವರೆಗಿನ ಸರಾಸರಿ ತೆಗೆದುಕೊಂಡ್ರೆ ಕೃಷಿ ವಲಯ ಬೆಳೆದದ್ದು ಕೇವಲ 3.5%ರಿಂದ ಕೇವಲ 4%ರಷ್ಟು ಮಾತ್ರ. ಅಂದರೆ ತಳಪಾಯವೇ 4% ಇರುವಾಗ ಕಟ್ಟಡ 10.4% ಎತ್ತರಕ್ಕೆ ಬೆಳೆಯಲು ಹೇಗೆ ಸಾಧ್ಯ ಸ್ನೇಹಿತರೆ? ಈ ಲೆಕ್ಕಾಚಾರ ಪ್ರಧಾನಿಯವರಿಗೂ ಗೊತ್ತಿತ್ತು, ಹಣಕಾಸು ಸಚಿವರಿಗೂ ಗೊತ್ತಿತ್ತು. ಆದರೂ ಮೈಕ್ ಸಿಕ್ಕಲ್ಲೆಲ್ಲ ಆದಾಯ ಡಬಲ್ ಆಗ್ತಿದೆ ಅಂತ ಸುಳ್ಳು ಹೇಳ್ತಲೇ ಬಂದರು. ಸರಿ, ಆದಾಯ ಡಬಲ್ ಆಗಿರಲಿ ಬಿಡಿ, ಕನಿಷ್ಠ ಅವರ ಬದುಕಾದರೂ ಸುಧಾರಿಸಿದೆಯಾ? ಬನ್ನಿ ನೋಡೋಣ. ಇದಕ್ಕೆ ಉತ್ತರವನ್ನು ನ್ಯಾಷನಲ್ ಸ್ಯಾಂಪಲ್ ಸರ್ವೆ NSSO 2021ರಲ್ಲಿ ಬಿಡುಗಡೆ ಮಾಡಿದ 77ನೇ ಸುತ್ತಿನ ಸಮೀಕ್ಷೆಯೇ SAS 77th ರೌಂಡ್ ಈ ಸಮೀಕ್ಷೆ ಕೊಡುತ್ತೆ. ಈ ವರದಿಯ ಪ್ರಕಾರ ಇವತ್ತು ಭಾರತದಲ್ಲಿ ಒಬ್ಬ ಸರಾಸರಿ ರೈತ ಕುಟುಂಬದ ಮಾಸಿಕ ಆದಾಯ ಕೇವಲ 10,218 ರೂಪಾಯಿಗಳು. ಕೇವಲ 10,218 ರೂಪಾಯಿಗಳು ಮಾತ್ರ ಸ್ನೇಹಿತರೆ. ಒಂದು ಕುಟುಂಬದಲ್ಲಿ 5 ಜನರಿದ್ದಾರೆ ಅಂದ್ಕೊಂಡ್ರೆ ದಿನಕ್ಕೆ ಒಬ್ಬರ ಪಾಲಿಗೆ ಬರೋದು ಕೇವಲ 68 ರೂಪಾಯಿ. ಇವತ್ತಿನ ದಿನ 68 ರೂಪಾಯಿಗೆ ಪೇಟೆಯಲ್ಲಿ ಒಂದು ಹೊತ್ತಿನ ಊಟವೂ ಸಿಗೋದಿಲ್ಲ ಬಾಸ್. ಇದರಲ್ಲಿ ಇನ್ನೊಂದು ಭಯಾನಕ ಸತ್ಯ ಅಡಗಿದೆ. ಗಮನವಿಟ್ಟು ಕೇಳಿ ಸ್ನೇಹಿತರೆ. ಈ 10,218 ರೂಪಾಯಿಯಲ್ಲಿ ರೈತನಿಗೆ ಬೇಸಾಯದಿಂದ, ಕ್ರಾಪ್ ಪ್ರೊಡಕ್ಷನ್ನಿಂದ ಬರುತ್ತಿರುವ ಆದಾಯ ಎಷ್ಟು ಗೊತ್ತಾ? ಕೇವಲ 3,798 ರೂಪಾಯಿ. ಅಂದರೆ 37% ಮಾತ್ರ.
ಉಳಿದ 40% ಹಣ ಅಂದರೆ 4,063 ರೂಪಾಯಿ ಎಲ್ಲಿಂದ ಬರುತ್ತಿದೆ ಅಂದರೆ ಅದೇ ರೈತ ತನ್ನ ಹೊಲದ ಕೆಲಸ ಬಿಟ್ಟು ಬೇರೆಯವರ ಹೊಲದಲ್ಲಿ ಅಥವಾ ಪೇಟೆಯಲ್ಲಿ ಕಟ್ಟಡ ಕಾರ್ಮಿಕನಾಗಿ ಕೂಲಿ ಮಾಡಿ ಸಂಪಾದಿಸುತ್ತಿರುವ ಹಣ. ಅಂದರೆ ಸರ್ಕಾರ ಕೃಷಿಯನ್ನು ಲಾಭದಾಯಕ ಮಾಡಲಿಲ್ಲ, ಬದಲಿಗೆ ಸ್ವಾಭಿಮಾನಿ ರೈತರನ್ನ ದಿನಗೂಲಿ ಕಾರ್ಮಿಕರನ್ನಾಗಿ ಪರಿವರ್ತಿಸಿದೆ. ಇದೇನಾ ಆದಾಯ ಡಬಲ್ ಮಾಡೋದು? ಒಂದು ಉದ್ಯಮದಲ್ಲಿ ಆದಾಯ ಡಬಲ್ ಆಗಬೇಕಾದ್ರೆ ಉತ್ಪಾದನಾ ವೆಚ್ಚ, ಇನ್ಪುಟ್ ಕಾಸ್ಟ್ ಕಡಿಮೆ ಆಗಬೇಕು. ಆದರೆ ಕೃಷಿಯಲ್ಲಿ ಏನಾಯಿತು? ಡೀಸೆಲ್ ಬೆಲೆ 2014ರಲ್ಲಿ UPA ಸರ್ಕಾರವಿದ್ದಾಗ 1 ಲೀಟರ್ ಡೀಸೆಲ್ ಬೆಲೆ ಸುಮಾರು 55 ರೂಪಾಯಿ ಇತ್ತು. ಈಗ ಅದು ಸೆಂಚೂರಿಗೆ ಸಮೀಪವಿದೆ. ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ ಓಡಿಸಲು, ನೀರೆತ್ತಲು, ಪಂಪ್ ಸೆಟ್ ಓಡಿಸಲು, ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ರೈತ ಡೀಸೆಲ್ ಹಾಕಿಸಲೇಬೇಕು. ರಸಗೊಬ್ಬರದ ಮೋಸ. ಸರ್ಕಾರ ಹೇಳುತ್ತೆ ನಾವು ರಸಗೊಬ್ಬರದ ಬೆಲೆ ಏರಿಸಿಲ್ಲ ಅಂತ. ಆದರೆ ಮಾಡಿದ್ದೇನು ಗೊತ್ತಾ? ಮೊದಲು DAP ಗೊಬ್ಬರದ ಚೀಲ 50 kg ಇರ್ತಿತ್ತು. ಈಗ ಆ ಚೀಲದ ತೂಕವನ್ನ 45 kgಗೆ ಇಳಿಸಿದ್ದಾರೆ. ಬೆಲೆ ಮಾತ್ರ ಅದೇ ಇದೆ ಸ್ನೇಹಿತರೆ. ಅಂದರೆ ರೈತನಿಗೆ ನೇರವಾಗಿ 5 kg ಗೊಬ್ಬರಕ್ಕೆ ಕನ್ನ ಹಾಕಲಾಗಿದೆ. ಕನ್ನ ಹಾಕಿದ್ದಾರೆ ಸರ್ಕಾರ. GST ಹೊಡೆತ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೃಷಿ ಉಪಕರಣಗಳ ಮೇಲೆ ಯಾವತ್ತೂ ತೆರಿಗೆ ಇರಲೇ ಇಲ್ಲ. ಆದರೆ ಈ ಸರ್ಕಾರ ಟ್ರ್ಯಾಕ್ಟರ್ ಬಿಡಿ ಭಾಗಗಳ ಮೇಲೆ 18% 28% GST, ಕೀಟನಾಶಕಗಳ ಮೇಲೆ 18% GST, ರಸಗೊಬ್ಬರದ ಮೇಲೆ 5% GST, ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮೇಲೆ ಉಪಕರಣಗಳ ಮೇಲೆ ಅದರ ಮೇಲೂ ಕೂಡ 12% GST ಹಾಕ್ತು ಸ್ನೇಹಿತರೆ. ರೈತ 1 ಚೀಲ ಗೊಬ್ಬರ ತಂದರು, ತನ್ನ ಟ್ರ್ಯಾಕ್ಟರ್ನ ಟೈರ್ ಬದಲಾಯಿಸಿದ್ರು, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಉತ್ಪಾದನಾ ವೆಚ್ಚ ಗಗನಕ್ಕೇರಿತು. ಆದರೆ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆಯೇ ಸಿಗಲಿಲ್ಲ. ಖರ್ಚು ವಿಪರೀತವಾಗಿ ಆದಾಯ ಪಾತಾಳಕ್ಕೆ ಕುಸಿದಾಗ ಸಹಜವಾಗಿ ಆಗೋದೇನು? ಸಾಲ. ಅದೇ NSSO 77ನೇ ಸುತ್ತಿನ ಸಮೀಕ್ಷೆಯ ಡೇಟಾವನ್ನು ಮತ್ತೆ ತೆಗೀರಿ. ಭಾರತದಲ್ಲಿ 50.2%ಕ್ಕೂ ಹೆಚ್ಚು ರೈತ ಕುಟುಂಬಗಳು ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿವೆ. ಒಬ್ಬ ಸರಾಸರಿ ರೈತನ ತಲೆಯ ಮೇಲಿರುವ ಸಾಲ 74,121 ರೂಪಾಯಿಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಂತೂ 70%ಕ್ಕೂ ಹೆಚ್ಚು ರೈತರು ಸಾಲಗಾರರಾಗಿದ್ದಾರೆ ಸ್ನೇಹಿತರೆ. ಸಾಲ ತೀರಿಸಲಾಗದೆ ನಮ್ಮ ರೈತ ಏನು ಮಾಡ್ತಾನೆ? ನೇಣು ಹಗ್ಗಕ್ಕೆ ಕೊರಳೊಡ್ಡುತ್ತಾನೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಬಿಡುಗಡೆ ಮಾಡುವ ADSI ಆಕ್ಸಿಡೆಂಟಲ್ ಡೆತ್ಸ್ ಅಂಡ್ ಸೂಸೈಡ್ಸ್ ಇನ್ ಇಂಡಿಯಾ ವರದಿಗಳನ್ನು ನೋಡಿ. 2014ರಿಂದ ಇಲ್ಲಿಯವರೆಗೆ ಸತತವಾಗಿ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ರೈತರು ಮತ್ತು ಕೃಷಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಅಂದರೆ ಈ ದೇಶದಲ್ಲಿ ಪ್ರತಿದಿನ ಸರಾಸರಿ 28ರಿಂದ 30 ರೈತರು ತಮ್ಮ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ದೇಶಕ್ಕೆ ಅನ್ನ ಹಾಕುವವನು ಪ್ರತಿದಿನ ಸಾಯ್ತಿದ್ದಾನೆ. ಆದರೆ ನಮ್ಮ ನ್ಯಾಷನಲ್ ಮೀಡಿಯಾಗಳಿಗೆ ರೈತರ ಆತ್ಮಹತ್ಯೆಗಿಂತ ಯಾವುದೋ ಸೆಲೆಬ್ರಿಟಿಯ ವಿಚ್ಛೇದನ ಇಲ್ಲವೇ ಹಿಂದೂ ಮುಸ್ಲಿಂ ಡಿಬೇಟ್ಗಳೇ ದೊಡ್ಡ ಸುದ್ದಿಯಾಗಿವೆ. ಈಗ ಸರ್ಕಾರ ಮತ್ತು ಅವರ ಬೆಂಬಲಿಗರು ಒಂದು ಸ್ಟ್ರಾಂಗ್ ವಾದ ಮುಂದಿಡ್ತಾರೆ. ಮೋದಿಜಿ PM ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಿದ್ದಾರಲ್ಲ, ಅದು ರೈತರ ಉದ್ಧಾರ ಅಲ್ವಾ ಅಂತ. ಬನ್ನಿ ಇದರ ಲೆಕ್ಕಾಚಾರವನ್ನು ಮಾಡೋಣ. ವರ್ಷಕ್ಕೆ 6,000 ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟು ಬಂತು? ಕೇವಲ 500 ರೂಪಾಯಿ. ಅಂದರೆ ದಿನಕ್ಕೆ ಕೇವಲ 16 ರೂಪಾಯಿ. ಇವತ್ತಿನ ದಿನ 16 ರೂಪಾಯಿಗೆ ಒಂದೇ 1 ಲೀಟರ್ ಹಾಲು ಕೂಡ ಸಿಗೋದಿಲ್ಲ. ಒಂದು ಟೀ ಕುಡಿದರೂ 15 ರೂಪಾಯಿ ಕೊಡಬೇಕು. ಒಂದು ಕಡೆ ಪೆಟ್ರೋಲ್, ಡೀಸೆಲ್, GST, ರಸಗೊಬ್ಬರದ ಬೆಲೆ ಏರಿಸಿ ರೈತನ ಜೇಬಿನಿಂದ 10,000 ಕಿತ್ಕೊಳ್ಳೋದು. ಇನ್ನೊಂದು ಕಡೆ PM ಕಿಸಾನ್ ಹೆಸರಿನಲ್ಲಿ ತಿಂಗಳಿಗೆ 500 ರೂಪಾಯಿ ಕೊಟ್ಟು ಪ್ರತಿ ಪೆಟ್ರೋಲ್ ಬಂಕ್, ರೈಲ್ವೆ ಸ್ಟೇಷನ್ನಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಕೊಂಡು ಫೋಟೋ ಹೊಡಿಸ್ಕೊಳ್ಳೋದು. ಇದು ರೈತರ ಉದ್ಧಾರನ? ಇದು ರೈತರ ಉದ್ಧಾರನ ಸ್ನೇಹಿತರೆ? ರೈತನಿಗೆ ದಿನಕ್ಕೆ 16 ರೂಪಾಯಿ ಎಸೆಯುವ ಇದೇ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲವನ್ನು ರೈಟ್ ಆಫ್ ಮಾಡಿದೆ. 15 ಲಕ್ಷ ಕೋಟಿ. ರೈತ ಮಳೆ ಬಾರದೆ,
ಬೆಳೆ ನಷ್ಟವಾಗಿ 50,000 ಸಾಲ ಕಟ್ಟದಿದ್ದರೆ ಬ್ಯಾಂಕ್ನವರು ಟ್ರ್ಯಾಕ್ಟರ್ ಜಪ್ತಿ ಮಾಡ್ತಾರೆ. ಪತ್ರಿಕೆಯಲ್ಲಿ ಫೋಟೋ ಹಾಕಿ ಅವರ ಮಾನ ಹರಾಜಾಗ್ತಾರೆ. ಅದೇ ಸಾವಿರಾರು ಕೋಟಿ ಲೂಟಿ ಮಾಡಿದ ಕಾರ್ಪೊರೇಟ್ಗಳು ಮಾತ್ರ ಲಂಡನ್ನಲ್ಲಿ ಆರಾಮಾಗಿ ಕಾಫಿ ಟೀ ಕುಡಿತಿರ್ತಾರೆ. ಇದೇ ಈ ದೇಶದ ಅಸಲಿ ವ್ಯವಸ್ಥೆ. ಗೆಳೆಯರೆ, ಇದುವರೆಗೂ ರೈತರ ಆದಾಯ ಡಬಲ್ ಅನ್ನೋದು ಹೇಗೆ ಅಪ್ಪಟ ಸುಳ್ಳು ಭರವಸೆಯಾಗಿತ್ತು ಅನ್ನೋದನ್ನು ನಾವು ದಾಖಲೆ ಸಮೇತ ನೋಡಿದೆವು. ಆದರೆ ಕೃಷಿ ವಲಯದಲ್ಲಿ ನಡೆದ ಅತಿ ದೊಡ್ಡ ದ್ರೋಹ ಇದಲ್ಲ. ಚುನಾವಣೆಗೆ ಮುನ್ನ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿಗೆ ತರ್ತೇವೆ, ಬೆಂಬಲ ಬೆಲೆ MSP ಕೊಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದ ತಕ್ಷಣ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿ ಸರ್ಕಾರ ಹೇಗೆ ಯೂಟರ್ನ್ ಹೊಡಿತು ಗೊತ್ತಾ? ಬನ್ನಿ ನೋಡೋಣ. ಕರೋನಾ ಲಾಕ್ಡೌನ್ನ ಕರಾಳ ರಾತ್ರಿಯಲ್ಲಿ ರೈತರನ್ನ ಕೇಳದೆ 3 ಕೃಷಿ ಕಾಯ್ದೆಗಳನ್ನು ಯಾಕೆ ತರಲಾಯಿತು? ದೆಹಲಿಯ ಗಡಿಯಲ್ಲಿ 700 ರೈತರ ಬಲಿದಾನ ಹೇಗಾಯಿತು? ಇದರ ಸಂಪೂರ್ಣ ರೋಚಕ ಮತ್ತು ಕಣ್ಣೀರು ತರಿಸುವ ವಾಸ್ತವವನ್ನು ಬಿಡಿಸುತ್ತಾ ಹೋಗ್ತೀನಿ. ಕಡೆಯವರೆಗೂ ನೋಡಿ. 2014ರ ಲೋಕಸಭಾ ಚುನಾವಣೆಗೂ ಮುನ್ನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ದೇಶಾದ್ಯಂತ ತಿರುಗಿ ಹೇಳ್ತಿದ್ದ ಅತಿ ದೊಡ್ಡ ಮಾತೆಂದರೆ, ನಾವು ಅಧಿಕಾರಕ್ಕೆ ಬಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯನ್ನ 100ಕ್ಕೆ 100 ಜಾರಿಗೊಳಿಸ್ತೇವೆ ಅನ್ನೋದು. ಏನಿದು ಸ್ವಾಮಿನಾಥನ್ ವರದಿ? ರೈತ ಬೆಳೆದ ಬೆಳೆಗೆ ತಗುಲಿದ ಒಟ್ಟು ವೆಚ್ಚ ಅಂದರೆ ಭೂಮಿಯ ಬಾಡಿಗೆ, ಬಂಡವಾಳದ ಮೇಲಿನ ಬಡ್ಡಿಯನ್ನು ಸೇರಿಸಿ C2 ಕಾಸ್ಟ್ ಅಂತಾರೆ. ಇದಕ್ಕೆ ಲೆಕ್ಕ ಹಾಕಿ ಅದರ ಮೇಲೆ 50% ಲಾಭಾಂಶವನ್ನು ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ MSP ನಿಗದಿ ಮಾಡೋದು. ಅಂದರೆ ರೈತನಿಗೆ ನಷ್ಟವಾಗುವ ಚಾನ್ಸೇ ಇಲ್ಲ. ಇದು ಭಾರತದ ರೈತರಿಗೆ ಕಂಡ ಅತಿ ದೊಡ್ಡ ಆಶಾಕಿರಣ. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಏನಾಯಿತು ಗೊತ್ತಾ? ವಾಸ್ತವದ ಫ್ಯಾಕ್ಟ್ ಚೆಕ್ ಇಲ್ಲಿದೆ ನೋಡಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಕೇವಲ 9 ತಿಂಗಳಲ್ಲಿ, ಅಂದರೆ 2015ರ ಫೆಬ್ರವರಿ ತಿಂಗಳಲ್ಲಿ ಇದೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸುತ್ತೆ. ಅದರಲ್ಲಿ ಸರ್ಕಾರ ಸ್ಪಷ್ಟವಾಗಿ ಏನು ಹೇಳುತ್ತೆ ಗೊತ್ತಾ? ಸ್ವಾಮಿನಾಥನ್ ಆಯೋಗದ ವರದಿಯಂತೆ C2 + 50% ಸೂತ್ರದ ಆಧಾರದ ಮೇಲೆ MSP ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹಾಗೆ ಕೊಟ್ಟರೆ ಮಾರುಕಟ್ಟೆ ವಿರೂಪಗೊಳ್ಳುತ್ತೆ ಅಂತ. ಹೇಗಿದೆ ನೋಡಿ, ಯೋಚನೆ ಮಾಡಿ ಬಾಸ್. ಚುನಾವಣೆಗೂ ಮುನ್ನ ರೈತರ ಪರವಾಗಿದ್ದ ಮಾರುಕಟ್ಟೆಯ ಲೆಕ್ಕಾಚಾರ ಅಧಿಕಾರ ಸಿಕ್ಕ ತಕ್ಷಣ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳ ಪರವಾಯ್ತಾ? ಸರ್ಕಾರ ಇವತ್ತಿಗೂ ನಾವು MSP ಹೆಚ್ಚಿಸಿದ್ದೇವೆ ಅಂತ ಪೇಪರ್ ತುಂಬ ಜಾಹೀರಾತು ಕೊಡುತ್ತೆ. ಆದರೆ ಅವರು ಲೆಕ್ಕ ಹಾಕ್ತಿರೋದು A2 + FL, ರೈತನ ನಗದು ಖರ್ಚು ಮತ್ತು ಕುಟುಂಬದ ಶ್ರಮ ಆಧಾರದ ಮೇಲೆ ಹೊರತು ಕೃಷಿ ಭೂಮಿಯ ಬಾಡಿಗೆ ಮತ್ತು ಬಂಡವಾಳವನ್ನು ಒಳಗೊಂಡ ಸಮಗ್ರ C2 ವೆಚ್ಚದ ಮೇಲಲ್ಲ. ರೈತರ ಕಣ್ಣಿಗೆ ಮಣ್ಣೆರಚುವ ಅದೆಂಥ ತಂತ್ರವಿದು? ಬೆಳೆದ ಬೆಳೆಗೆ ಕನಿಷ್ಠ ಗ್ಯಾರಂಟಿ ಬೆಲೆಯ ಕಾನೂನು ಇಲ್ಲದಿದ್ದಾಗ ರೈತ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕು ನಲುಗಿದ. ಇದೆಲ್ಲದರ ನಡುವೆ 2020ನೇ ಇಸವಿ ಬಂತು. ಇಡೀ ದೇಶ ಕೋವಿಡ್ ಲಾಕ್ಡೌನ್ನಲ್ಲಿ ನಲುಗ್ತಿತ್ತು. ಜನರು ಆಕ್ಸಿಜನ್ ಬೆಡ್ ಸಿಗದೆ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡ್ತಿದ್ರು. ಇಂಥ ಕರಾಳ ಸಮಯದಲ್ಲಿ ರೈತರನ್ನು ಕೇಳದೆ, ರೈತ ಸಂಘಟನೆಗಳ ಜೊತೆ ಕನಿಷ್ಠ ಒಂದು ಮೀಟಿಂಗ್ ಕೂಡ ಮಾಡದೆ ಜೂನ್ 2020ರಲ್ಲಿ ಸರ್ಕಾರ 3 ಸುಗ್ರೀವಾಜ್ಞೆಗಳನ್ನು ಆರ್ಡಿನೆನ್ಸಸ್ ತರುತ್ತೆ. ನಂತರ ಸೆಪ್ಟೆಂಬರ್ನಲ್ಲಿ ಸಂಸತ್ನಲ್ಲಿ ಯಾವುದೇ ಚರ್ಚೆ ಇಲ್ಲದೆ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೇವಲ ಧ್ವನಿ ಮತದ ಮೂಲಕ 3 ಕೃಷಿ ಕಾಯ್ದೆಗಳನ್ನು ಬಲವಂತವಾಗಿ ಪಾಸ್ ಮಾಡಲಾಗುತ್ತೆ. ಯಾಕಷ್ಟ ಆತರ? ದೇಶ ಕೋಮದಲ್ಲಿರುವಾಗ ಕೃಷಿ ಕಾಯ್ದೆ ಪಾಸ್ ಮಾಡುವ ಜರೂರತ್ತೇನಿತ್ತು? ಈ 3 ಕಾಯ್ದೆಗಳ ಒಳಗೇನಿತ್ತು ಅಂತ ಡಿಕೋಡ್ ಮಾಡಿದರೆ ನೀವು ಬೆಚ್ಚಿ ಬೀಳ್ತೀರಾ. APMC ಬೈಪಾಸ್ ಕಾಯ್ದೆ ಸರ್ಕಾರಿ ಮಂಡಿಗಳನ್ನು ದುರ್ಬಲಗೊಳಿಸಿ ಖಾಸಗಿ ಕಾರ್ಪೊರೇಟ್ಗಳಿಗೆ ಯಾವುದೇ ತೆರಿಗೆ ಇಲ್ಲದೆ ಎಲ್ಲಿ ಬೇಕಾದರೂ ಕೃಷಿ ಉತ್ಪನ್ನ ಖರೀದಿಸಲು ಅವಕಾಶ. ಆರಂಭದಲ್ಲಿ ಜಾಸ್ತಿ ಬೆಲೆ ಕೊಟ್ಟು ಮಂಡಿಗಳನ್ನು ಮುಚ್ಚಿಸೋದು, ಆಮೇಲೆ ತಾವೇ ನಿಗದಿ ಮಾಡಿದ ಕವಡೆ ಕಾಸಿಗೆ ರೈತನಿಂದ ಬೆಳೆ ಕೀಳೋದು ಇದರ ಉದ್ದೇಶವಾಗಿತ್ತು ಸ್ನೇಹಿತರೆ. ಗುತ್ತಿಗೆ ಕೃಷಿ, ಕಾಂಟ್ರಾಕ್ಟ್ ಫಾರ್ಮಿಂಗ್. ರೈತ ತನ್ನ ಜಮೀನಿನಲ್ಲಿ ಕಾರ್ಪೊರೇಟ್ ಕಂಪನಿಗಳು ಹೇಳಿದ ಬೆಳೆಯನ್ನು ಬೆಳಿಬೇಕು. ಇಲ್ಲಿ ದೊಡ್ಡ ಟ್ರ್ಯಾಪ್ ಏನಿತ್ತು ಗೊತ್ತಾ? ಕಾರ್ಪೊರೇಟ್ ಕಂಪನಿ ರೈತನಿಗೆ ಮೋಸ ಮಾಡಿದ್ರೆ ರೈತ ಸಿವಿಲ್ ಕೋರ್ಟ್ ಮೆಟ್ಟಿಲು ಹೇರುವಂತಿಲ್ಲ.
ಕೇವಲ ಸರ್ಕಾರಿ ಅಧಿಕಾರಿಗಳ SDMಗಳ ಬಳಿ ಹೋಗಬೇಕು. ಕೋಟ್ಯಂತರ ರೂಪಾಯಿ ಒಡೆಯನಾದ ಕಾರ್ಪೊರೇಟ್ ಮುಂದೆ ಒಬ್ಬ ಬಡ ರೈತ ಭ್ರಷ್ಟ ಅಧಿಕಾರಿಯ ಮುಂದೆ ನ್ಯಾಯ ಗೆಲ್ಲಲು ಸಾಧ್ಯವೇ ಸ್ನೇಹಿತರೆ? ನಮ್ಮ ರೈತನಿಗೆ ನ್ಯಾಯ ಸಿಗೋದು ಗ್ಯಾರಂಟಿಯಾ? ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ. ಈ ದೇಶದಲ್ಲಿ ಈರುಳ್ಳಿ ಬೇಳೆಕಾಳುಗಳ ದಾಸ್ತಾನಿಗೆ ಮಿತಿ ಇತ್ತು. ಆದರೆ ಈ ಕಾಯ್ದೆಯ ಮೂಲಕ ದೊಡ್ಡ ಕುಳಗಳು ಎಷ್ಟೇ ಪ್ರಮಾಣದ ಆಹಾರ ಧಾನ್ಯಗಳನ್ನು ಬೇಕಾದರೂ ದಾಸ್ತಾನು ಹೋರ್ಡಿಂಗ್ ಇಟ್ಟುಕೊಳ್ಳಲು ಲೈಸೆನ್ಸ್ ನೀಡಲಾಯಿತು. ಇದರಿಂದ ಕೃತಕ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗೋದು ಗ್ಯಾರಂಟಿ, ಅವರಿಗೆ ಲಾಭ ಸಿಗೋದು ಗ್ಯಾರಂಟಿ. ಯಾರಿಗೆ? ಕ್ಯಾಪಿಟಲಿಸ್ಟ್ಗಳಿಗೆ. ಒಟ್ಟಾರೆಯಾಗಿ ಸ್ವತಂತ್ರ ರೈತರನ್ನ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಗುಲಾಮರನ್ನಾಗಿ ಮಾಡುವ ಮಾಸ್ಟರ್ ಪ್ಲಾನ್ ಇದಾಗಿತ್ತು. ನಮ್ಮ ರೈತರು ದಡ್ರಲ್ಲ ಸ್ನೇಹಿತರೆ, ಹೇಡಿಗಳು ಅಲ್ಲ. ಈ ಕಾಯ್ದೆಗಳ ಹಿಂದಿನ ಅಸಲಿ ಕರಾಳ ಹುನ್ನಾರವನ್ನು ಅರಿತ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದ ರೈತರು 2020 ನವೆಂಬರ್ 26ರಂದು ದೆಹಲಿ ಚಲೋ ಶುರು ಮಾಡಿದರು. ನಮ್ಮದೇ ದೇಶದ ಅನ್ನದಾತರು ತಮ್ಮ ಹಕ್ಕು ಕೇಳಲು, ತಮಗೆ ಬೇಡವಾದ ಕಾಯ್ದೆಯನ್ನು ರದ್ದು ಮಾಡಿ ಅಂತ ಕೇಳಲು ರಾಜಧಾನಿಗೆ ಬರ್ತಿದ್ರೆ ಸರ್ಕಾರ ಅವರನ್ನು ಸ್ವಾಗತಿಸಿದ್ದು ಹೇಗೆ? ದಾರಿಯುದ್ದಕ್ಕೂ ನ್ಯಾಷನಲ್ ಹೈವೇಗಳನ್ನು JCBಯಿಂದ ಅಗೆದು ಕಂದಕ ತೋಡಿದ್ರು. ರಸ್ತೆಗೆ ಕಾಂಕ್ರೀಟ್ ಹಾಕಿ ದೊಡ್ಡ ಮೊಳೆಗಳನ್ನು ಜಡಿದ್ರು. ಕೊರೆಯುವ ಚಳಿಯಲ್ಲಿ ರೈತರ ಮೇಲೆ ಜಲಪಿರಂಗಿ, ವಾಟರ್ ಕ್ಯಾನನ್ ಮತ್ತು ಅಶ್ರುವಾಯು ಟಿಯರ್ ಗ್ಯಾಸ್ಗಳನ್ನು ಪ್ರಯೋಗ ಮಾಡಿದರು. ಚೀನಾ ಅಥವಾ ಪಾಕಿಸ್ತಾನದ ಸೈನಿಕರು ನಮ್ಮ ಗಡಿಯೊಳಗೆ ನುಗ್ಗಿದ್ರೆ ಮಾಡಬೇಕಾದ ಮಿಲಿಟರಿ ಸಿದ್ಧತೆಗಳನ್ನು ನಮ್ಮದೇ ದೇಶದ ಅನ್ನದಾತರನ್ನು ತಡೆಯಲು ಈ BJP ಸರ್ಕಾರ ಮಾಡಿತು. ಇದಕ್ಕಿಂತ ದೊಡ್ಡ ದುರಂತ ಅಂದರೆ ನಮ್ಮ ದೇಶದ ಮುಖ್ಯವಾಹಿನಿ ಮೀಡಿಯಾಗಳು, ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮತ್ತು BJPಯ IT ಸೆಲ್ 1 ವರ್ಷದ ಕಾಲ ದೆಹಲಿ ಬಾರ್ಡರ್ನ ರಸ್ತೆಯಲ್ಲೇ ಚಳಿ, ಬಿಸಿಲು, ಮಳೆಯನ್ನ ಲೆಕ್ಕಿಸದೆ ಕೂತಿದ್ದ ರೈತರನ್ನ ಈ ನ್ಯೂಸ್ ಆಂಕರ್ಗಳು ಏನೆಂದು ಕರೆದ್ರು ಗೊತ್ತಾ? ಇವರು ರೈತರೇ ಅಲ್ಲ, ಇವರು ಖಲಿಸ್ತಾನಿಗಳು, ಭಯೋತ್ಪಾದಕರು, ತುಕಡೆ ಗ್ಯಾಂಗ್, ಆಂದೋಲನ್ ಜೀವಿಗಳು, ಪಾಕಿಸ್ತಾನದ ಏಜೆಂಟ್ಗಳು ಅಂತ. ಯಾವ ರೈತನ ಮಗ ಗಡಿಯಲ್ಲಿ ಸೈನಿಕನಾಗಿ ಗುಂಡು ತಿಂತಿದ್ದಾನೋ ಅದೇ ರೈತನನ್ನ ಈ ಮಾರಿಕೊಂಡ ಪತ್ರಕರ್ತರು ದೇಶದ್ರೋಹಿ ಅಂತ ಹಣೆಪಟ್ಟಿ ಕಟ್ಟಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾರಿಕೊಂಡ ಪತ್ರಕರ್ತ 100 ಭಯೋತ್ಪಾದಕರಿಗೆ ಸಮ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿಯೇ, ಇವರಿಗಾಗಿಯೇ. ಇಡೀ ಸರ್ಕಾರದ ವ್ಯವಸ್ಥೆ ರೈತನ ವಿರುದ್ಧ ಯುದ್ಧ ಸಾರಿತ್ತು. ಈ ಐತಿಹಾಸಿಕ ಹೋರಾಟದಲ್ಲಿ ನಮ್ಮ ರೈತರು ಕೊಟ್ಟ ಬೆಲೆ ಇದೆಯಲ್ಲ, ಅದು ಬಹಳ ದೊಡ್ಡದು. 2021 ಅಕ್ಟೋಬರ್ನಲ್ಲಿ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯಲ್ಲಿ ಶಾಂತಿಯುತವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ರೈತರ ಮೇಲೆ ಹಿಂದಿನಿಂದ ವೇಗವಾಗಿ ಬಂದ ಥಾರ್ ಜೀಪ್ ಒಂದು ಮೈ ಮೇಲೆ ಹರಿಯುತ್ತೆ. 4 ಜನ ರೈತರು, ಒಬ್ಬ ಪತ್ರಕರ್ತ ಬರ್ಬರವಾಗಿ ಕೊಲೆ ಆಗ್ತಾರೆ. ಈ ಕಾರ್ ಓಡಿಸ್ತಿದ್ದು ಯಾರು ಗೊತ್ತಾ ನಿಮಗೆ? ಸ್ವತಂತ್ರ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರ ಮಗ. ಬರೋಬ್ಬರಿ 378 ದಿನಗಳ ಕಾಲ ನಡೆದ ಈ ನಿರಂತರ ಹೋರಾಟದಲ್ಲಿ ದೆಹಲಿಯ ಚಳಿ, ಹೃದಯಾಘಾತ ಮತ್ತು ದೌರ್ಜನ್ಯಕ್ಕೆ ಬಲಿಯಾದದ್ದು ಬರೋಬ್ಬರಿ 700ಕ್ಕೂ ಹೆಚ್ಚು ರೈತರು, ನಮ್ಮ 700ಕ್ಕೂ ಹೆಚ್ಚು ಅನ್ನದಾತರು. ಈ 700 ಜೀವಗಳು ಕೇವಲ ಒಂದು ಸರ್ಕಾರದ ಕಾರ್ಪೊರೇಟ್ ಪ್ರೇಮಕ್ಕೆ ಬಲಿಯಾದವು ಸ್ನೇಹಿತರೆ, ಬಲಿಯಾದವು. ಕೊನೆಗೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ನ ವಿಧಾನಸಭಾ ಚುನಾವಣೆಗಳು ಹತ್ತಿರ ಬಂದವು ನೋಡಿ. ಸೋಲಿನ ಹೊಡೆತ ಬೀಳುತ್ತೆ ಅನ್ನೋ ಭಯದಿಂದ ನವೆಂಬರ್ 19, 2021ರಂದು ಟಿವಿಯ ಮುಂದೆ ಬಂದ ನಮ್ಮ ಪ್ರಧಾನಿಯವರು, ನನ್ನ ತಪಸ್ಸಿನಲ್ಲೇ ಏನೋ ಕಮ್ಮಿ ಇತ್ತು, ಹಾಗಾಗಿ ಕಾಯ್ದೆಗಳನ್ನು ವಾಪಸ್ ಪಡೀತಿದ್ದೇನೆ ಅಂತ ಕಣ್ಣೆರೆಸುವ ತಮ್ಮ ಮಾಮೂಲಿ ತಂತ್ರವನ್ನು ಮಾಡಿದರು. 3 ಕರಾಳ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡ್ರು. ಆದರೆ ಬಾಸ್, ಒಂದು ವಿಷಯ ನೆನಪಿರಲಿ ನಿಮಗೆ, ಈ ಹೋರಾಟ ಅಲ್ಲಿಗೆ ನಿಲ್ಲಿಲ್ಲ. 700 ಜೀವಗಳು ಬಲಿಯಾದರೂ ರೈತರಿಗೆ ಇಂದಿಗೂ MSP ಗ್ಯಾರಂಟಿ ಕಾನೂನು ಸಿಕ್ಕೇ ಇಲ್ಲ. ಸರ್ಕಾರ ಬರ್ಕೊಟ್ಟಿದ್ದ ಭರವಸೆ ಕಾಗದದ ಮೇಲೆ ಉಳಿದಿದೆ. ಇತ್ತೀಚೆಗೆ 2024 ಫೆಬ್ರವರಿಯಲ್ಲಿ ಮತ್ತೆ ರೈತರು ಹೋರಾಟ ಶುರು ಮಾಡಿದಾಗ ಡ್ರೋನ್ಗಳ ಮೂಲಕ ಕಣ್ಣೀರು ಹಾಕಿಸುವ ಗ್ಯಾಸ್ ಸುರಿಸಲಾಯಿತು. ಯುವ ರೈತ ಶುಭಕರಣ್ ಸಿಂಗ್ ತಲೆಗೆ ಗುಂಡು ಹೊಡೆದು ಸಾಯಿಸಲಾಯಿತು. ಇವತ್ತಿಗೂ ರೈತ ತನ್ನ ಬೆಳೆಯ ಬೆಲೆಯನ್ನು ತಾನು ನಿಗದಿ ಮಾಡಲಾಗದೆ ದಲ್ಲಾಳಿಗಳ ಮತ್ತು ಮಾರುಕಟ್ಟೆಯ ದಯೆಯ ಮೇಲೆ ಬದುಕ್ತಿದ್ದಾನೆ ಸ್ನೇಹಿತರೆ.
ಕಾರ್ಪೊರೇಟ್ಗಳ 15 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPA ಹೆಸರಿನಲ್ಲಿ ಲೀಗಲ್ ಆಗಿ ರೈಟ್ ಆಫ್ ಮಾಡುವ ಈ ಸರ್ಕಾರಕ್ಕೆ ದೇಶಕ್ಕೆ ಅನ್ನ ಹಾಕುವ ರೈತ ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಕೊಡಲಿಕ್ಕೆ ಮಾತ್ರ ಇನ್ನೂ ಕೂಡ ಸಾಧ್ಯವಾಗ್ತಿಲ್ಲ. ಇದು 2014ರಿಂದ ಇಲ್ಲಿವರೆಗೆ ಕೃಷಿ ವಲಯ ಕಂಡ ನೈಜ ವಾಸ್ತವ. ರೈತರ ಆದಾಯ ಡಬಲ್ ಆಗಲಿಲ್ಲ, ಸ್ವಾಮಿನಾಥನ್ ವರದಿ ಜಾರಿಯಾಗಲಿಲ್ಲ, ಬದಲಿಗೆ ರೈತರನ್ನ ಕಾರ್ಪೊರೇಟರ್ಗಳಿಗೆ ಮಾರುವ, ಅವರ ಧ್ವನಿಯನ್ನ ಅಡಗಿಸುವ ಯತ್ನ ನಿರಂತರವಾಗಿ ನಡೆದಿದೆ. ಅಂಕಿಅಂಶಗಳು ಸುಳ್ಳು ಹೇಳೋದಿಲ್ಲ, ದಾಖಲೆಗಳು ಮರೆಮಾಚೋದಿಲ್ಲ. ಕುತ್ತಿಗೆ ಮೇಲೆ ಕತ್ತಿ ಇಟ್ಟರೂ ಸತ್ಯ ಹೇಳೋದನ್ನ ಬಿಡಬಾರದು ಅನ್ನೋ ನುಡಿಯಂತೆ ವಾಸ್ತವವನ್ನು ನಿಮ್ಮ ಮುಂದಿಡುವ ನನ್ನ ಈ ಪ್ರಯತ್ನ ನಿರಂತರವಾಗಿರುತ್ತೆ. ನಿಮಗೆ ಈ ಸತ್ಯ ಜನರಿಗೆ ತಲುಪಬೇಕು ಅನ್ನಿಸಿದರೆ ಈ ವಿಡಿಯೋವನ್ನು ಯುವ ಜನತೆಗೆ ಶೇರ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ನಾವು ಚರ್ಚಿಸಲಿರೋದು ಇನ್ನೊಂದು ಮಹಾಸ್ಫೋಟದೊಂದಿಗೆ ಮೋದಿಯವರನ್ನು ಎಕ್ಸ್ಪೋಸ್ ಮಾಡೋಣ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.